ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಸ್ಪಷ್ಟವಾದಂತಹ ಪರಿಹಾರವನ್ನ ತಿಳಿಸಿಕೊಡೋದು, ಕಾರಣಗಳನ್ನ ಹಾಗೆ ಟ್ರೀಟ್ಮೆಂಟ್ಗಳ ಬಗ್ಗೆ ತಿಳಿಸಿಕೊಡುವಂತಹ ವಿಶೇಷವಾದಂತಹ ಕಾರ್ಯಕ್ರಮವೇ ಆಯುಷ್ಮಾನ್ ಭವ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಬಗ್ಗೆ, ಗರ್ಭಕೋಶದ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಎಂಡೋಮೆಟ್ರಿಕಲ್ ಕ್ಯಾನ್ಸರ್ ಅಂತ ಅದನ್ನ ಕರೀತಾರೆ. ಯಾವ ಕಾರಣಕ್ಕಾಗಿ ಕ್ಯಾನ್ಸರ್ ಬರುತ್ತೆ, ಅದರ ಪರಿಹಾರವನ್ನ ಕಂಡುಕೊಳ್ಳೋದು ಹೇಗೆ? ಕ್ಯಾನ್ಸರ್ ಅಂದ್ರೆ ಸಹಜವಾಗಿ ಎಲ್ರಿಗೂ ಸಹ ಭಯ ಇದ್ದಿದ್ದೆ. ಹಾಗಾದ್ರೆ ಇದು ಎಷ್ಟು ಡೇಂಜರಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಲೀಡ್ ಕನ್ಸಲ್ಟೆಂಟ್, ಗೈನಾಲಜಿಕ್ ಆಂಕೋಸರ್ಜನ್, ಪೆರಿಟೋನಿಯಲ್ ಆಂಕೋಲಜಿ ಸ್ಪೆಷಲಿಸ್ಟ್ ಅಂಡ್ ಗೈನ್, ಲ್ಯಾಪ್ರೋಸ್ಕೋಪಿ ಅಂಡ್ ರೋಬೋಟಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ರೂಪೇಶ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಸರ್, ನನ್ನ ಮೊದಲ ಕ್ವಶನ್, ಕ್ಯಾನ್ಸರ್ ಅಂದ್ರೆ ಸಹಜವಾಗಿ ಎಲ್ರಿಗೂ ಸಹ ಭಯ ಸರ್. ಅದು ಯಾವ ರೀತಿಯಾದಂತಹ ಕ್ಯಾನ್ಸರೇ ಆಗ್ಲಿ. ಸೊ ಈ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಅಂತ ಏನ್ ಮಾತನಾಡ್ತಾ ಇದೀವಿ, ಅದು ಎಷ್ಟು ಡೇಂಜರಸ್ ಆಗಿದೆ, ಎಷ್ಟು ಕಾಮನ್ ಆಗಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಈಗ ಗರ್ಭಕೋಶದ ಕ್ಯಾನ್ಸರ್ ಅಂತ ಜನರಲಿ ಎಲ್ಲರೂ ಏನ್ ಅನ್ಕೊಂಡ್ ಬಿಡ್ತಿದ್ರು, ಅದು ಗರ್ಭಕೋಶದಲ್ಲಿ ಎರಡು ಅಂಶ ಇರ್ತದೆ. ಬೇಸಿಕ್ಲಿ ಒಂದು ಮಸಲ್ ಪಾರ್ಟ್, ಇನ್ನೊಂದು ಒಳಪದರ ಇರುತ್ತೆ. ಆ ಒಳಪದರಕ್ಕೆ ಎಂಡೋಮೆಟ್ರಿಯಂ ಅಂತ ಕರಿತೀವಿ. ಆಮೇಲೆ ಗರ್ಭಕೋಶದ ಕೆಳಭಾಗಕ್ಕೆ ಸರ್ವಿಕ್ಸ್ ಅಂತ. ಸೊ ನಾನು ಇವತ್ತು ಈ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ ಅಂತ ಬಂತು ಅಂತ ಹೇಳಿದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಸೊ ಇದು ಗರ್ಭಕೋಶದ ಒಳಪದರದ ಕ್ಯಾನ್ಸರ್ ಅಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳಿ. ಅಫ್ಕೋರ್ಸ್ ಬಹಳ ಜನಕ್ಕೆ ಕ್ಯಾನ್ಸರ್ ಅಂದ್ರೆ ತುಂಬಾನೇ ಒಂದು ಹೆದರಿಕೆ ಇದೆಲ್ಲ ಇರ್ತದೆ. ಆದರೆ ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ರಿಲೇಟಿವ್ಲಿ ಇರೋದ್ರಲ್ಲಿ ಬೇರೆ ಕ್ಯಾನ್ಸರ್ಗಳಿಗಿಂತ ಅಷ್ಟು ಒಂದು ತೀವ್ರವಾದ, ಅಷ್ಟು ಆತಂಕಕಾರಿಯಾದಲ್ಲ. ಆದರೂ ಕೂಡ ಅದು ಮೇನ್ಲಿ ಹಾರ್ಮೋನ್ ಒಂದು ಇಂಬ್ಯಾಲೆನ್ಸ್ ಇಂದ ಆಗುವಂಥದ್ದು ಒಂದು ಕ್ಯಾನ್ಸರ್ ಆಗಿರ್ತದೆ. ಸೊ ಏನಂತ ಹೇಳಿದ್ರೆ ಬೇರೆ ಕ್ಯಾನ್ಸರ್ಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇನ್ ಟರ್ಮ್ಸ್ ಆಫ್ ದಿ ಅಗ್ರೆಸಿವ್ನೆಸ್, ಅದು ಎಷ್ಟು ಮಾರಕವಾದದ್ದು ಅಂತ ನೋಡಿದ್ರೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಅಂದ್ರೆ ಈಗ ನಾವು ಮಾತಾಡ್ತಿರೋದು, ಈಗ ಡಯಾಬಿಟಿಸ್ ತುಂಬಾ ಕಾಮನ್ ಆಗಿದೆ, ಒಬೆಸಿಟಿ ತುಂಬಾ ಕಾಮನ್, ಹೈಪರ್ ಟೆನ್ಷನ್, BP. ಈಗ ಎಲ್ರಿಗೂ ಯಾರಿಗೂ BP ಇಲ್ದಿರೋರು ಇಲ್ಲ, ಶುಗರ್ ಇಲ್ದಿರೋರು ಇಲ್ಲ. ಸೊ ಇದೆಲ್ಲ ಇತ್ತು ಅಂತ ಹೇಳಿದಾಗ ಅದೇ ಮಹಿಳೆಯರಲ್ಲಿ ಈ ಗರ್ಭಕೋಶದ ಒಳಪದರದ ಕ್ಯಾನ್ಸರ್ ಕೂಡ ಬರೋ ಸಾಧ್ಯತೆ ಹೆಚ್ಚಾಗುತ್ತೆ. ಎಸ್ ಡಾಕ್ಟರ್, ಏನು ಪ್ರಮುಖವಾದಂತಹ ಕಾರಣ ಈ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಅಂತ ಸಹ ಹೇಳಿದ್ರಿ. ಹಾಗಾದ್ರೆ ಪ್ರಮುಖವಾದಂತಹ ಕಾರಣ ಏನು? ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದೇ ಹಾಗಾದ್ರೆ ಕಾರಣ ಅಂತ ತಗೋಬಹುದಾ? ಎಕ್ಸಾಕ್ಟ್ಲಿ. ಒನ್ ಆಫ್ ದಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಅಲ್ಲಿ ಗರ್ಭಕೋಶದ ಒಳಪದರದ ಕ್ಯಾನ್ಸರ್ ಅಂದ್ರೆ ಗರ್ಭಪದರದ ಕ್ಯಾನ್ಸರ್ ಕೂಡ ಒಂದು ಅಗ್ರಸ್ಥಾನದಲ್ಲಿ ಬರ್ತದೆ. ಇನ್ಫ್ಯಾಕ್ಟ್ ಈಗ ಒಬೆಸಿಟಿ, ನಾನು ಹೇಳ್ತಿದ್ದೆ, ಒಬೆಸಿಟಿ, ತೂಕ ಹೆಚ್ಚಿರುವುದು, ಹೈಪರ್ ಟೆನ್ಷನ್, BP, ಡಯಾಬಿಟಿಸ್, ಆಮೇಲೆ ಇವತ್ತಿನ ಬರೀ ಹೊರಗಡೆ ನಾವು ತಿನ್ನುವಂಥದ್ದು ಹೆಚ್ಚು. ಬಿಕಾಸ್ ಆಫ್ ಆಲ್ ದೀಸ್ ಲೈಫ್ ಸ್ಟೈಲ್ ಚೇಂಜಸ್, ಸ್ಟ್ರೆಸ್ ಜಾಸ್ತಿ. ಇವತ್ತು ಲೇಡೀಸು ಮುಂಚೆಗಿನ್ನ ಈಗ ಹೊರಗಡೆ ಕೆಲಸ ಮಾಡ್ತಾರೆ, ಸ್ಟ್ರೆಸ್ ಹೆಚ್ಚು. ಪ್ಲಸ್ ಇವಾಗ ಇನ್ಫರ್ಟಿಲಿಟಿನೂ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್. ಮಕ್ಕಳು ತುಂಬಾ ಲೇಟ್ ಆಗಿ ಮಾಡ್ಕೊಳ್ಳುವಂಥದ್ದು, ಅದು ಕೂಡ ಒನ್ ಆಫ್ ದಿ ರೀಸನ್ಸು. ಇತ್ತೀಚಿನ ದಿನಗಳನ್ನ ಮತ್ತೊಂದು ಏನು ನೋಡ್ತಿದೀವಿ ಅಂದ್ರೆ, ಈಗ ಮೊದಲನೇ ಸಲ ಮುಟ್ಟಾಗುವಂಥದ್ದು ಅಂದ್ರೆ ಈಗ ಋತುಮತಿ ಆಗುವಂಥದ್ದು ಹೆಣ್ಮಕ್ಳು ಮುಂಚೆ ಒಂದು ಅರೌಂಡ್ 14-15 ಇಯರ್ಸ್ ಆಗ್ತಾ ಇದ್ರು. ಬಟ್ ಈಗ ಅದು ಆಲ್ಮೋಸ್ಟ್ 13 ಇಯರ್ಸ್, ಕೆಲವರು ಇನ್ನೂ 12 ಇಯರ್ಸ್, 11 ಇಯರ್ಸ್, ಈ ತರನೇ ಇಷ್ಟು ಚಿಕ್ಕ ವಯಸ್ಸಿಗೆ ಆಗ್ತಾ ಇದ್ದಾರೆ. ಜೊತೆಗೆ ಮುಂಚೆ ಮೆನೋಪಾಸ್ ಅಂದ್ರೆ ಮುಟ್ಟು ನಿಲ್ಲುವಂಥದ್ದು, ಅದು ಅರೌಂಡ್ 45-50 ಇಯರ್ಸ್, ಆವರೇಜ್ ಅರೌಂಡ್ 45-47 ಇಯರ್ಸ್ ಹಂಗಿರ್ತಿತ್ತು. ಈಗ ಅದು ಕೂಡ ಕೆಲವರು ಇಟ್ ಗೋಸ್ ಬಿಯಾಂಡ್ 50. ಸೊ ತುಂಬಾ ಚಿಕ್ಕ ವಯಸ್ಸಲ್ಲೇ ಮುಟ್ಟಾಗುವಂಥದ್ದು ಶುರು ಆಗುವಂಥದ್ದು, ಪ್ಲಸ್ ತುಂಬಾ ಲೇಟ್ ಆಗಿ ಮುಟ್ಟು ನಿಲ್ಲುವಂಥದ್ದು, ಇದು ಕೂಡ. ಅಂಡ್ ಹೇಳಿದ್ನಲ್ಲ, ಮುಖ್ಯವಾಗಿ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳು ಇಲ್ಲದೆ ಇರುವಂಥದ್ದು. ಸೊ ಇದೆಲ್ಲ ಬಂಜೆತನ, ಇದೆಲ್ಲಾನು ಕೂಡ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೆ ಒಂದು ಕಾರಣ ಆಗುತ್ತೆ. ಡಾಕ್ಟರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಜನ ಕ್ಯಾನ್ಸರ್ ಅಂತ ಹೇಳಿದ್ರೆ ಸಾವು ನಿಶ್ಚಿತ ಅಂತ ಹೇಳ್ತಾರೆ. ಸೊ ಇದು ಅಷ್ಟು ಡೇಂಜರಸ್ ಹಾಗಾದ್ರೆ? ಇಲ್ಲ, ಅದೇ ನಾನು ಮೊದಲನೇದಾಗಿ ಹೇಳಿದ್ದೇನು ಅಂದ್ರೆ, ಎಷ್ಟೊಂದು ಬೇರೆ ಮಾರಕವಾದ ಕ್ಯಾನ್ಸರ್ಗಳು ಇದಾವೆ. ಅಫ್ಕೋರ್ಸ್ ಇದು ಕೂಡ ಯಾವುದೇ ಒಂದು ಕ್ಯಾನ್ಸರು, ಅದು ಇದೊಂದು ಕಾಮನ್ ಸೆನ್ಸ್ ಎಲ್ಲ ಜನರಿಗೂ ನೆನಪಿರಬೇಕು. ತುಂಬಾ ಬೇಗನೆ ಗೊತ್ತಾಗುವಂತಹ ಸಿಂಪ್ಟಮ್ಸ್ ಏನಾದರೂ ಆದರೆ ಅಂದ್ರೆ ಇದ್ರೆ ಆ ಕ್ಯಾನ್ಸರ್ಗೆ, ಆ ಥರದ ಕ್ಯಾನ್ಸರ್ನ ನಾವು ಮೊದಲನೇ ಹಂತದಲ್ಲೇ ಅದನ್ನ ನಾವು ಅಂದ್ರೆ ಬೇಗನೆ ಅರ್ಲಿಯರ್ ಸ್ಟೇಜಸ್ ಅಲ್ಲಿ ನಾವು ಅದನ್ನ ಒಂದು ಕಂಡು ಹಿಡಿದು ಅದಕ್ಕೆ ಸೂಕ್ತ ಪರಿಹಾರನ ಬೇಗನೆ ಕೊಟ್ರೆ ಅಂಥ ಕ್ಯಾನ್ಸರ್ಗಳಿಗೆ ಸರ್ವೈವಲ್ ತುಂಬಾ ಜಾಸ್ತಿ ಇರುತ್ತೆ. ಕೆಲವು ಕ್ಯಾನ್ಸರ್ಸ್ ಅಲ್ಲಿ, ಈಗ ಅಂಡಾಶಯದ ಕ್ಯಾನ್ಸರ್, ಈಗ ಗರ್ಭಕೋಶದ ಪಕ್ಕದಲ್ಲಿ ಎರಡು ಅಂಡಾಶಯ ಇರ್ತವೆ, ಅದು
ಕಾಣಿಸ್ಕೊಳ್ಳೋದೇ ಇಲ್ಲ, ಅದು ಸಿಂಪ್ಟಮ್ಸ್ ಇರಲ್ಲ. ಸೊ ದಟ್ ಇಸ್ ಎ ಡಿಫರೆಂಟ್ ಒನ್. ಬಟ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಯೂಶಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ. ಹಾಗಾಗಿ ಇದು ಅಂಥ ಮಾರಕವಾದ ಕ್ಯಾನ್ಸರ್ ಅಲ್ಲ. ಬಹುತೇಕವಾಗಿ ಸರ್ಜಿಕಲ್ ರೂಟ್ ಇಂದ ಇರಬಹುದು, ಕೆಲವು ಸಲ ಅಡಿಷನಲ್ ರೇಡಿಯೇಷನ್ ಇರ್ಬೋದು, ಇದರಿಂದ ಎಲ್ಲ ಕೊಟ್ಟು ಪೇಷಂಟ್ ಸಂಪೂರ್ಣ ಗುಣಮುಖ ಆಗುವಂತ ಒಂದು ಒಳ್ಳೆಯ ರೀತಿಯಾದ ಕ್ಯಾನ್ಸರ್, ಆದರೆ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್. ಡಾಕ್ಟರ್, ಕ್ಯಾನ್ಸರ್ ಅಂತ ಹೇಳಿದ್ರೆ 4 ಸ್ಟೇಜ್ ಇರುತ್ತೆ ಅಂತ ನಾವು ಎಲ್ಲರೂ ಸಹ ತಿಳ್ಕೊಂಡಿದ್ದೀವಿ. ಹಾಗಾಗಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಲ್ಲೂ ಸಹ 4 ಸ್ಟೇಜ್ ಇರುತ್ತಾ? ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರುತ್ತೆ ಆ 4 ಸ್ಟೇಜ್ಗಳಲ್ಲಿ? ನಾನು ಹೇಳಿದ ಹಾಗೆ 70% ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಮೊದಲನೇ ಸ್ಟೇಜಲ್ಲೇ ಕಾಣಿಸ್ಕೊಳ್ತವೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ. ಏನು ಸಿಂಪ್ಟಮ್ಸ್ ಅಂದ್ರೆ, ಸ್ಪೆಷಲಿ ಇದು ಬರೋಂಥ ಏಜ್ ಗ್ರೂಪ್ ಫಸ್ಟ್ ನಾವು ತಿಳ್ಕೋಬೇಕು. ಯೂಶಲಿ ನಮಗಿದು ಅರೌಂಡ್ 50 to 60 ಇಯರ್ಸ್, 50ರಿಂದ 60 ವರ್ಷದ ಮಹಿಳೆಯರಲ್ಲಿ ರಫ್ಲಿ, ಅದೊಂದೇ ಅಂತಲ್ಲ, ಜನರಲಿ ಮುಟ್ಟು ನಿಂತ ಮೇಲೆ, ಯಾವ ಲೇಡೀಸಲ್ಲಿ ಮುಟ್ಟು ನಿಂತ ಮೇಲೆ ಬ್ಲೀಡಿಂಗ್ ಆಗಬಾರ್ದು. ಈಗ ದೇವರು ಸಹಜವಾಗಿ ಮೆನೋಪಾಸ್ ಅಂತ ಮಾಡಿಸಿರೋದು ಏನಕ್ಕೆ? ಆ ಅಂಡಾಶಯದ ಕೆಲಸ ಮುಗೀತು, ಇನ್ನು ಮೇಲೆ ಮುಟ್ಟಾಗೋ ಹಾಗಿಲ್ಲ, ಅಂದರೆ ಮತ್ತೆ ಮುಟ್ಟಾಗೋದಿಲ್ಲ. ಸೊ ಅದು ನಿಂತ ಮೇಲೆ ಅದೊಂದು ಸಹಜವಾದ ಪ್ರಕ್ರಿಯೆ. ಅದು ನಿಂತ ಮೇಲೆ ಮತ್ತೇನಕ್ಕೆ ಮುಟ್ಟಾಗಬೇಕು? ಆಗೋ ಹಾಗಿಲ್ಲ. ಸೊ ಯಾವುದೇ ಲೇಡೀಸಲ್ಲಿ ಮುಟ್ಟು ನಿಂತ ಮೇಲೆ ಪುನಃ ಏನಾದರೂ ಬ್ಲೀಡಿಂಗ್ ಆಯಿತು ಅಂದಲ್ಲಿ ದಯವಿಟ್ಟು ಅದನ್ನ ಹೀಟ್ಗಾಯಿತು ಅಥವಾ ಏನೋ ನೀವೇ ಏನೋ ಅನ್ಕೊಂಬಿಡೋದು ದಯವಿಟ್ಟು ಮಾಡಬೇಡಿ. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ್ಯಾಟ್. ಅದು ಏನೋ ಒಂದು ಒಳಗಡೆ ತೊಂದರೆ ಇದ್ದಿರ್ಬೋದು. ಸೊ ಮುಟ್ಟಾದ ನಂತರ ಆಗುವಂಥ ರಕ್ತಸ್ರಾವ ಒಂದು, ಕೆಲವು ಸಲ ಈವನ್ ಯಂಗರ್ ಲೇಡೀಸ್ ಅಲ್ಲಿ, ನಾನು ಹೇಳಿದೆ ನಿಮ್ಗೆ, ಇನ್ಫರ್ಟಿಲಿಟಿ ಲೇಡೀಸ್ ಅಲ್ಲಿ ಅಥವಾ ಈವನ್ PCOD ಕೂಡ, ಅವರಲ್ಲೂ ಕೂಡ ಆಗಬಹುದು ಇದು. PCOD ಅಂತ ಬಹಳಷ್ಟು ಜನ ಕೇಳಿರ್ತೀರಾ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಸೊ ಇದರಲ್ಲೂ ಕೂಡ ಈಗ ಅರೌಂಡ್ 40s ಅಲ್ಲಿ, 40 ವರ್ಷದಲ್ಲಿ, ಈ ಏಜ್ ಗ್ರೂಪ್ ಅಲ್ಲಿ ಕೂಡ ಆಗ್ಬೋದು, 40ರಿಂದ 50, ಅವ್ರಿಗೂ ಕೂಡ ಅತಿ ಹೆಚ್ಚು ರಕ್ತಸ್ರಾವ ಆಗುವಂಥದ್ದು ಪ್ರತಿ ಮುಟ್ಟಿನ ಸಮಯದಲ್ಲಿ, ಅಥವಾ ಇರ್ರೆಗ್ಯುಲರ್ ಆಗುವಂಥದ್ದು, ಈ ತರ ಇದ್ರೂ ಕೂಡ ನಾವು ಅದಕ್ಕೆ ಮುಂಚೆನೆ ನಾವು ಮುಂಗಡವಾಗಿ ಅದನ್ನ ಪರಿಶೀಲನೆ ಮಾಡಿಸ್ಬೇಕಾಗತ್ತೆ. ಸೊ ಮೇನ್ ಕಾಸ್ ಏನು ಅಂತ ಹೇಳಿದ್ರೆ ಇದು ಮುಟ್ಟು ನಿಂತರ ಆಗುವಂಥ ಬ್ಲೀಡಿಂಗ್, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತೀವಿ. ದಟ್ ಈಸ್ ದ ಮೇನ್ ಸಿಂಪ್ಟಮ್. ಅದು ಒಂದು. ಈಗ ಅಡ್ವಾನ್ಸ್ ಸ್ಟೇಜ್, ಈಗ ಏನೋ ಬ್ಯಾಡ್ ಲಕ್ ಅಲ್ಲಿ ಕೆಲವು ಸಲ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಇದಾವೆ. ಯಾವುದೋ ರೇರ್ ಟೈಪ್ ಇತ್ತು ಅಂದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕೆಲವು ಸಲ ಅದು ಹೊಟ್ಟೆ ನೋವಿರುವಂಥದ್ದು ಇರಬಹುದು, ಅಥವಾ ಹೊಟ್ಟೆ ಉಬ್ರ ಬರುವಂಥದ್ದು ಇರಬಹುದು. ಕೆಲವು ಸಲ ಇದು ಲೇಟ್ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥ ಸಿಂಪ್ಟಮ್ಸ್. ಬಟ್ ಯೂಶಲಿ ಇದು ಹೇಳಿದಾಗೆ 70% ಮೇಲಿನ 70% ಜಾಸ್ತಿ ಇದು ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲೇ ಕಾಣಿಸ್ಕೊಳ್ಳುವಂಥದ್ದು ಹೆಚ್ಚು ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಅಲ್ಲಿ. ಎಸ್ ಡಾಕ್ಟರ್, ಈಗ ಸಾಕಷ್ಟು ಜನ ನೀವು ಈಗ ಹೇಳ್ತಾ ಇದ್ರಿ, ಮಹಿಳೆಯರು ಮುಟ್ಟು ನಿಂತ ನಂತರ ಸಹ ಅವ್ರಿಗೆ ಮತ್ತೆ ಬ್ಲೀಡಿಂಗ್ ಏನಾದ್ರು ಕಂಡು ಬರ್ತಾ ಇದ್ರೆ, ನೀವು ಹೇಳ್ದಂಗೆ ಹೀಟಿಗೆ ಆಗಿರ್ಬೋದು, ತುಂಬಾ ಕೆಲಸ ಮಾಡ್ತಾ ಇದೆ, ಸ್ಟ್ರೆಸ್, ಆ ಕಾರಣ ಈ ಕಾರಣ ಅಂತ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗಾಗಿ ಅವರು ಈ ಎಲ್ಲ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತೀರಾ? ಇಲ್ಲ, ಇದು ತಾವಾಗೆ ಅನ್ಕೋಬಾರ್ದು. ಅದನ್ನ ನೀವು ವೆರಿ ಸಿಂಪಲ್, ಇವತ್ತಿನ ಒಂದು ಸಂದೇಶ, ಮುಖ್ಯವಾದ ಸಂದೇಶ ಮರಿಬಾರ್ದಂತ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ, ಮುಟ್ಟು ನಿಂತ ಮೇಲೆ ಮತ್ತೇನಾದ್ರೂ ಬ್ಲೀಡಿಂಗ್ ಆಗ್ತಿದೆ ಅಂದ್ರೆ ದಯವಿಟ್ಟು ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ನೀವು ಅದನ್ನು ಇದರಿಂದ ಆಗ್ತಿದೆ ಅಂತ ಅನ್ಕೋಬೇಡಿ. ಫಸ್ಟ್ ಡಾಕ್ಟರ್ ಹತ್ರ ಹೋಗಿ, ಅಷ್ಟೇ, ಸಿಂಪಲ್. ಓಕೆ ಡಾಕ್ಟರ್, ಇನ್ನ ಕ್ಯಾನ್ಸರ್ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕೆಲವೊಬ್ರು ತಗೊಳಕ್ಕೂ ಸಹ ಮುಂದೆ ಬರಲ್ಲ, ಮುಗೀತು ನಮ್ ಜೀವನ ಇಷ್ಟೇ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಈ ಕ್ಯಾನ್ಸರ್ಗೆ ಯಾವ ರೀತಿಯಾದಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ ಗಳಿದಾವೆ? ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ನಾನು ಸ್ಟಾರ್ಟಿಂಗೇ ಹೇಳಿದೆ, ಇದು ಅರ್ಲಿಯರ್ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ತುಂಬಾ ಚೆನ್ನಾಗಿ ಪ್ರೊಗ್ನೋಸಿಸ್ ಇದೆ. ಅಂದ್ರೆ ಇದು ಕರೆಕ್ಟ್ ಟೈಮಿಗೆ ಬಂದು, ಇದು ಬೇರೆ ಕ್ಯಾನ್ಸರ್ ತರ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗಿಬಿಟ್ಟು ಬೇಗ ರ್ಯಾಪಿಡ್ ಆಗಿ ಮೊದಲನೇ ಸ್ಟೇಜಲ್ಲಿ ಇದ್ದಿದ್ದು ಬೇಗ ಥರ್ಡ್ ಸ್ಟೇಜ್ ಹೋಗ್ಬಿಡೋದು, ಆ ಥರ ಹೋಗುವಂಥದ್ದಲ್ಲ ಇದು. ಸೊ ಇದು ಯೂಶಲಿ ಸ್ವಲ್ಪ ಸ್ಲೋ ಗ್ರೋಯಿಂಗ್. ಹಾಗಾಗಿ ಇದರ ಅರ್ಥ ಏನಂದ್ರೆ ನೀವು ನೆಗ್ಲೆಕ್ಟ್ ಮಾಡಿ ಸ್ಲೋ ಮಾಡಬೇಕು ಅಂತಲ್ಲ, ಬೇಗ ನೀವು ತೋರಿಸ್ಕೊಂಡ್ರೆ ಸಂಪೂರ್ಣ ಗುಣಮುಖ ಆಗುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚು. ಸರ್ವೈವಲ್ ರೇಟ್ಸ್ ಇನ್ಫ್ಯಾಕ್ಟ್ ನಾವು ಓವರ್ ಆಲ್ ನೋಡಿದ್ರೆ ಫಸ್ಟ್ ಸ್ಟೇಜ್ ಕ್ಯಾನ್ಸರ್ಗೆ ಆಲ್ಮೋಸ್ಟ್ 98 to 100% ಅಂತೀವಿ ಸರ್ವೈವಲ್ ರೇಟ್. ಅಂದ್ರೆ ನಾವು 5 years ಸರ್ವೈವಲ್, 10 years ಸರ್ವೈವಲ್ ಅಂತ ಹೇಳ್ತೀವಿ. ಸೊ ಮೆನಿ ಆಫ್ ದೆಮ್ ಹ್ಯಾವ್ ಅ ವಂಡರ್ಫುಲ್ ಸರ್ವೈವಲ್. ಎಷ್ಟೊಂದು ಜನ ಅವ್ರು ಒಂದ್ಸಲ ಬಂದ ನಂತರ ಅವ್ರು ಮತ್ತೆ ಮರುಕಳಿಸುವಂಥದ್ದೇ ಇರೋದಿಲ್ಲ. ಕರೆಕ್ಟಾಗಿ ಟ್ರೀಟ್ಮೆಂಟ್, ಸರ್ಜರಿ ಸರಿಯಾದ ಟೈಮಲ್ಲಿ ಆಯಿತು, ಅದಾದ ನಂತರ ಏನಾದ್ರು ರೇಡಿಯೇಷನ್ ಬೇಕಿತ್ತು ಅಂದ್ರೆ ಅದು ಇತ್ತು ಅಂತ ಹೇಳಿದ್ರೆ ಅದೆಲ್ಲ ತಗೊಂಡ್ರೆ ಸಂಪೂರ್ಣ ಗುಣಮುಖ ಆಗುತ್ತಾರೆ. ಸೊ ಇದ್ರ ಬಗ್ಗೆ ಏನು ಭಯ ಪಡಬೇಕಾಗಿಲ್ಲ. ಡಾಕ್ಟರ್, ನೀವು ಸಹ ಗಮನಿಸಿರ್ತೀರ, PCOD ಸಮಸ್ಯೆ ಸಹ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ PCOD ಸಮಸ್ಯೆ ಇರೋರು ಸಹ ಚಿಂತೆ ಮಾಡಬೇಕಾ ಇದ್ರ ಬಗ್ಗೆ? ಹೌದು, ಯಾಕಂದ್ರೆ PCOD ನಲ್ಲಿ ಯಾವ ಕಾರಣದಿಂದ, ಅಂದ್ರೆ PCOD ನಲ್ಲಿ ಆಗುವಂಥ ಬದಲಾವಣೆ, ಅದು ಮೇನ್ಲಿ ಓವರೀಸ್ ಅಲ್ಲಿ ಆಗುವಂಥ ಒಂದು ಇಂಬ್ಯಾಲೆನ್ಸ್ ಅಂತ ಹೇಳಬಹುದು. ಸೊ ಅಲ್ಲಿಂದ ಆಗುವಂಥ ಪರಿಣಾಮ ಯಾವುದ್ರ ಮೇಲೆ? ಯೂಟ್ರಸ್ ಮೇಲೆ, ಗರ್ಭಕೋಶದ ಮೇಲೆ ಆಗುವಂಥ ದುಷ್ಪರಿಣಾಮ ಏನಿದೆ, ಅದರಿಂದ ಆ ಒಳಪದ್ರ ಹೆಚ್ಚು ಓವರ್ ಆಕ್ಟಿವಿಟಿ ಆಗಿ ದಪ್ಪ ಆಗುತ್ತೆ. ಸೊ ಅದು ಕೂಡ ಫ್ಯೂಚರ್ ಅಲ್ಲಿ
ಕ್ಯಾನ್ಸರ್ ತಿರುಗುವಂತಹ ಸಂಭವ ಹೆಚ್ಚು. ಆಮೇಲೆ ಒಂದೇನು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಒಂದೇ ಸಲ ಕ್ಯಾನ್ಸರ್ ತಿರುಗಲ್ಲ. ಫಸ್ಟ್ ಹೈಪರ್ ಪ್ಲೇಸಿಯಾ ಅಂತ ಆಗುತ್ತೆ. ಅಂದ್ರೆ ಮೊದಲು ಈಗ ಫಾರ್ ಎಕ್ಸಾಂಪಲ್ ಒಂದು 3 ಲೇಯರ್ಸ್ ಸೆಲ್ಸ್ ಇರೋದು ಒಂದು 7 ಲೇಯರ್ಸ್ ಆಗುತ್ತೆ, ಅದಕ್ಕೆ ಹೈಪರ್ ಪ್ಲೇಸಿಯಾ ಅಂತೀವಿ. ಅದಾದ್ಮೇಲೆ ನಾವು ಏನು ಅನ್ಕಂಟ್ರೋಲ್ಡ್ ಓವೇರಿಯನ್ ಸ್ಟಿಮ್ಯುಲೇಷನ್ ಅಂತೀವಿ, ಅಂದ್ರೆ ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಆಗಿ 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 ಆಮೇಲೆ ಅದು ಕ್ಯಾನ್ಸರ್ ತಿರುಗುತ್ತೆ. ಆ ಟೈಮಲ್ಲಿ ಮೇ ಬಿ ಅರೌಂಡ್ 15 ಲೇಯರ್ ಸಮಥಿಂಗ್ ಲೈಕ್ ದ್ಯಾಟ್. ಅಂದ್ರೆ ನಾವೀಗ ಯೂಶಲಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಮೆಷರ್ ಮಾಡ್ತೀವಿ ಸ್ಕ್ಯಾನ್ ಅಲ್ಲಿ, ಅದು ತುಂಬಾ ದಪ್ಪ ಆಗಿರುತ್ತೆ. ಸೊ ಆ ತರ ಇತ್ತು ಅಂದಾಗ ಬೇಗ ತೋರಿಸ್ಕೋಬೇಕು, ಸಿಂಪಲ್. ಓಕೆ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇದ್ದಂತವ್ರು ಹಾಗಾದ್ರೆ ಕನ್ಸೀವ್ ಆಗೋಕ್ ಸಾಧ್ಯ ಇಲ್ವಾ? ಡೆಫಿನೆಟ್ಲಿ ಆಗ್ಬೋದು. ಅದನ್ನೇ ಹೇಳನಲ್ಲ, ಇದು ಅರ್ಲಿ ಸ್ಟೇಜ್ ಅಲ್ಲಿ ಬರೋದ್ರಿಂದ ಏನಾಗುತ್ತೆ, ಎಷ್ಟೊಂದು ಜನರಲ್ಲಿ ನಾವು ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಇನಿಷಿಯಲಿ ಅಂದ್ರೆ ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡಬೇಕು. ಮೊದಲನೇದಾಗಿ ಕ್ಯಾನ್ಸರ್ನ ನಾವು ಹೇಗೆ ಹೌ ಟು ಅಪ್ರೋಚ್ ದಿಸ್ ಕ್ಯಾನ್ಸರ್ ಅಂತ ಫಸ್ಟ್ ತಿಳ್ಕೋಬೇಕು. ಈಗ ಏನೇ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಈ ತರ ಬಂತು ಅಂತ ಹೇಳಿದ್ರೆ, ನಿಮ್ಮ ಗೈನಕಲಾಜಿಕಲ್ ಆಂಕಾಲಜಿಸ್ಟ್ ಅಂದ್ರೆ ಗರ್ಭಕೋಶದ ಸ್ತ್ರೀ ಜನನಾಂಗಗಳ ಕ್ಯಾನ್ಸರ್ ತಜ್ಞ, ಗೈನಕಲಾಜಿಕಲ್ ಆಂಕಾಲಜಿಸ್ಟ್, ಅವ್ರ ಹತ್ರ ನೀವು ಹೋದಾಗ ನಾವೇನೆಲ್ಲ ಮಾಡ್ತೀವಿ, ಮೊದಲನೇದಾಗಿ ಅಲ್ಟ್ರಾಸೌಂಡ್ ಮಾಡ್ತೀವಿ ಇದನ್ನ ಡಿಟೆಕ್ಟ್ ಮಾಡೋದಕ್ಕೆ. ಸ್ಕ್ಯಾನಿಂಗ್, ಸಿಂಪಲ್ ಸ್ಕ್ಯಾನಿಂಗ್, ಒಂದು ಟ್ರಾನ್ಸ್ವಜೈನಲ್ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ಈ ಒಳಪದರದ ಥಿಕ್ನೆಸ್ ಎಷ್ಟಿದೆ ಅಂತ ನೋಡ್ತೀವಿ, ಇದು ಯಾವ ರೀತಿ ಇದೆ, ಇದು ಸ್ಮೂತ್ ಆಗಿದೆಯಾ ಅಥವಾ ಹೆಟ್ರೋಜಿನಸ್ ಆಗಿದೆಯಾ ಅನ್ನೋದನ್ನ ನೋಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಒಂದು ಸಿಂಪಲ್ ಬಯಾಪ್ಸಿ ಮಾಡ್ತೀವಿ. ಅದು ಇವಾಗ ಮುಂಚಿನ ಕಾಲದಲ್ಲಿ ನಾವು ಬರೀ DNCನೇ ಮಾಡಬೇಕಾಗಿರ್ತಿತ್ತು. ಈಗೇನಿಲ್ಲ, ನಾವು ಒಂದು ಸಿಂಪಲ್ ಆಫೀಸ್ ಬಯಾಪ್ಸಿ ಅಂತ ಹೇಳಿ ಒಂದು ಸಿಂಪಲ್ ಪ್ಲಾಸ್ಟಿಕ್ ಟ್ಯೂಬ್ ಹಾಕ್ಬಿಟ್ಟು ಒಂದಷ್ಟು ಮಟೀರಿಯಲ್ನ ತೆಕ್ಕೊಳ್ತೀವಿ, ಟಿಶ್ಯೂ ತೆಕ್ಕೊಳ್ತೀವಿ, ಅದನ್ನು ಟೆಸ್ಟಿಂಗ್ ಕಳಿಸ್ತೀವಿ. ಅದರಲ್ಲಿ ಏನಾದರೂ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು MRI ಮಾಡಿ ಅದೇನಾದರೂ ಇನ್ನು ಅಲ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದೆಯಾ ಆ ಪದರಕ್ಕೆ ಅಥವಾ ಪಕ್ಕದಲ್ಲಿರೋ ಮಸಲ್ಗೂ ಕೂಡ ಇದು ಹೋಗಿದೆಯಾ ಅನ್ನೋದನ್ನ ನಾವು MRI ಮುಖಾಂತರ ತಿಳ್ಕೊಳ್ತೀವಿ. ಯೂಶಲಿ ಏನಂದ್ರೆ ಅರ್ಲಿಯರ್ ಸ್ಟೇಜಸ್ ಅಲ್ಲಿ ಅಷ್ಟು ಮಸಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆನೂ ಸ್ಪ್ರೆಡ್ ಆಗಿರೋದಿಲ್ಲ. ಬಟ್ ಮಸಲ್ಗೆ ಹೋಗಿದೆ ಅಂತ ಮೇಲೆ ಕೆಲವು ಸಲ ನಾವು ಲಿಂಫ್ ನೋಡ್ಸ್ ಅಂತ ಇರ್ತವೆ, ಗ್ರಂಥಿಗಳು ಅಂತೀವಿ, ಈ ಮೇನ್ ರಕ್ತನಾಳಗಳ ಪಕ್ಕ ಬರ್ತವೆ. ಸೊ ಆ ಗ್ರಂಥಿಗಳಲ್ಲೂ ಕೂಡ ಹೋಗಿದೆಯಲ್ಲ ಅನ್ನೋದು ಅದೆಲ್ಲ MRI ನಲ್ಲಿ ಮಾಹಿತಿ ಸಿಗುತ್ತೆ. ಇದೆಲ್ಲ ಮಾಹಿತಿ ತಗೊಂಡ ಮೇಲೆ ದೆನ್ ವಿ ವಿಲ್ ಡಿಸೈಡ್ ಇವ್ರಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್. ಅಂದ್ರೆ ಸರ್ಜರಿ ಅಂತೂ ಯೂಶಲಿ ಸರ್ಜರಿಯಲ್ಲಿ ಕಂಪ್ಲೀಟ್ ಕ್ಯೂರ್ ಆಗ್ತಾರೆ ಅಂತ ಹೇಳಿದೆ. ಸೊ ಸರ್ಜರಿನಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಆಗ್ಬಹುದಾ ಅಂತ ಹೇಳಿ. ಈಗ ಜನರಲ್ ಆಗಿ ಮಸಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ, ಸರ್ಜರಿ ಮಾಡ್ದಲೇನೆ ನಾವು ಒಂದು ಮೆಡಿಕಲ್ ಡಿವೈಸ್ ಇಡ್ತೀವಿ ಯೂಟ್ರಸ್ ಒಳಗಡೆ. ಅದೇ ಹಾರ್ಮೋನ್ನ ರಿಲೀಸ್ ಮಾಡ್ತಾ 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 ಅದನ್ನ ಆಲ್ರೆಡಿ ಆಗಿರುವಂತಹ ಹಾರ್ಮೋನಲ್ ಎಫೆಕ್ಟ್ ನ ರಿವರ್ಸ್ ಮಾಡಿ ಕ್ಯಾನ್ಸರ್ನ ರಿವರ್ಸ್ ಮಾಡೋ ಸಾಧ್ಯತೆ ಕೂಡ ಇದೆ. ಸೊ ಎಷ್ಟೊಂದು ಜನಕ್ಕೆ ನಾವು ಅದು ರಿವರ್ಸ್ ಮಾಡಿ ಆ ಕ್ಯಾನ್ಸರ್ನ ರಿವರ್ಸ್ ಮಾಡಿ ನೆಕ್ಸ್ಟ್ ಅವ್ರಿಗೆ ನಾವು ಕನ್ಸೆಪ್ಷನ್ಗೆ ಅಂತ ಹೇಳಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಕಳಿಸ್ತೀವಿ. ಸೊ ಅದಾದ ನಂತರ ದೇ ಕ್ಯಾನ್ ಗೆಟ್ ಪ್ರೆಗ್ನೆಂಟ್. ಅದೊಂದು. ಇನ್ ಕೆಲವರಲ್ಲಿ ಏನಾಗುತ್ತೆ, ಮಸಲ್ಗೆ ಹೋಗ್ಬಿಟ್ಟಿದೆ, ಯೂಟ್ರಸ್ ತೆಗಿಲೇಬೇಕು ಅಂದ್ರೂ ಕೆಲವು ಸಲ ನಾವೇನ್ ಮಾಡ್ತೀವಿ, ಅಂಡಾಶಯಗಳನ್ನ ಉಳಿಸ್ಬೋದು. ಅಂಡಾಶಯಗಳನ್ನ ಉಳಿಸಿದ್ರೆ ಫ್ಯೂಚರ್ ಅಲ್ಲಿ ಬೇಕಾದ್ರೆ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಸರೋಗೇಟ್ ಮದರ್ ಅಂತ ಹೇಳಿ ಅದನ್ನು ಕೂಡ ಬೇಕಾದ್ರೆ ಮಾಡ್ಕೋಬಹುದು. ನಂದೇ ಲಾಸ್ಟ್ 1 ವರ್ಷದಲ್ಲಿ ಆಲ್ಮೋಸ್ಟ್ 3 ಪೇಷಂಟ್ಸ್ ಮಾಡಿದ್ದೀನಿ ನಾನು. ಎಲ್ಲ 34, 32, 35, 36 ಇಯರ್ಸ್ ಅಲ್ಲಿ ಬಂದವ್ರಿಗೆ 3 ಜನನೂ. 3 ಜನಕ್ಕೆ ಮಕ್ಕಳಿಲ್ಲ ಅಂತ ಹೇಳಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಡಯಾಗ್ನೋಸ್ ಆಗಿ ಈ ತರ ಕ್ಯಾನ್ಸರ್ ಇದೆ ಅಂತ ಬಂದ್ರು. ಎಲ್ಲ ಲಕ್ಕಿಲಿ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ಇದ್ರು. ಸೊ ಹಾಗಾಗಿ 3 ಜನಕ್ಕೂ ಓವರೀಸ್ ನ ಉಳಿಸಿದ್ದೀನಿ. ಸೊ ಅವರು ಸರಗೇಟ್ ಮದರ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನ ನಂತರ. ಸುವರ್ಣ ನ್ಯೂಸ್ನಲ್ಲಿ ಕನ್ನೇರಿ ಮಠದ ಶ್ರೀಗಳು. ವೈದಿಕ ಅವೈದಿಕ ಈ ಚರ್ಚೆ ಹೆಂಗ್ ನೋಡ್ತೀರಿ ಸ್ವಾಮಿ? ಕಾಡಸಿದ್ದೇಶ್ವರ ಅವರದೇನಂದ್ರೆ ಬಸವೋತ್ತರ ಕಾಲದಲ್ಲಿ ಬರುವಂತ ಅವೈದಿಕ ಪರಂಪರೆಯ ಮಠ. ನಾವು ವೈದಿಕರು ಅವೈದಿಕರು ನಮ್ಮ ಮಠ ನಿರ್ಣಯ ಮಾಡೋರು ನೀವು ಯಾರು? ಸನಾತನವಾದಂತ ಆಲೋಚನೆಗಳನ್ನ ತಂದು ಮಾಡ್ತಾ ಇರೋಂಥದ್ದು ಬಸವಾದಿ ಶರಣರ ವಿಚಾರಕ್ಕೆ ಸರಿ ಹೊಂದುತ್ತಾ? ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟರು ಸೇರಿದ್ದಾರೆ. ಹೇಳಿ, ಒಂದು ವಚನ ಹೇಳಿ. ಹುಚ್ಚನಾಯಿ ಹಾಗೆ ಹಾಗೆ ಬೊಗಳ್ತಾವಾದ್ರೆ ಹೇಗೆ? ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಉಡುಪಿ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಊಟ ಮಾಡಕ್ಕಾಗುತ್ತಾ? ಒಬ್ಬನಾದ್ರೂ ದಲಿತನನ್ನು ಉತ್ತರಾಧಿಕಾರಿ ಮಾಡ್ಕೊಂಡ್ರ? ಯಾವ ಮಠಾಧಿಪತಿಗಳು ಈ ತತ್ವ ಹೇಳೋರು ಒಬ್ಬ ದಲಿತನ ಮನೆಯೊಳಗೆ ಹೋಗಿ ಪ್ರಸಾದ ಮಾಡಿದ್ದಾರೆ ಹೇಳ್ರಿ? ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ದಾಳಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? 51%ಗಿಂತಲೂ ಹೆಚ್ಚು ಮುಸಲ್ಮಾನರು ಈ ದೇಶದಲ್ಲಿ ತಯಾರಾದ್ರು ಅಂದ್ರೆ ಸಂವಿಧಾನ ಉಳಿಯೋದಿಲ್ಲ. ಈ ಸಾಮರಸ್ಯ ಅಂತ ಏನಿದೆ ಅಲ್ಲ ಈಗ ಸಮಾಜದಲ್ಲಿ ಎಲ್ರು, ಅದು ಉಳಿಯೋದಿಲ್ಲ. 51% ಅವ್ರು ಆದ್ರೂ ಮುಗಿದೋಯ್ತು. ನ್ಯೂಸ್ ಅವರ್ ಸ್ಪೆಷಲ್ ಇಂದು ರಾತ್ರಿ 8:30ಕ್ಕೆ.
ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ಆಯುರ್ವೇದಿಕ್ ಬ್ರ್ಯಾಂಡ್ ಅಮೃತ್ ನೋನಿ ತನ್ನ ಜನಪ್ರಿಯ ಉತ್ಪನ್ನವಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಕೀಲು ನೋವುಗಳ ನಿರ್ವಹಣೆಯಲ್ಲಿ ಹೆಚ್ಚು ಪರಿಣಾಮಕಾರಿ ಹಾಗೂ ಸುರಕ್ಷಿತ ಎಂದು ಸಿಟಿಆರ್ಐ ರಿಜಿಸ್ಟರ್ ಇಂಡಿಯಾದ ಪ್ರಮಾಣೀಕೃತ ಸಂಸ್ಥೆ ನಡೆಸಿದ ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ನಲ್ಲಿ ಸಾಬೀತಾಗಿದೆ. ನೋವು ರಹಿತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋ ಪ್ಲಸ್. ಇಂಡಸ್ಟ್ರಿ, ಹಾಸ್ಪಿಟಲ್, ಸ್ಕೂಲ್, ಅಪಾರ್ಟ್ಮೆಂಟ್ಗಳ ನೀರಿನ ಅನುಕೂಲಕ್ಕೆ, ರೈತರ ಕೃಷಿ ಉಪಯೋಗಕ್ಕೆ ಉತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯ ಯಶಸ್ವಿ ನಿರ್ವಹಣೆಯ ಶ್ರೀಕೃಷ್ಣ ಪೈಪ್ಸ್, ಹಟ್ಟಿ ಅಂಗಡಿ, ಕುಂದಾಪುರ. ನೀವು ಗಿರವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ. ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ. ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ ಇಎಂಐ ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು. ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. 3 ಸಲ ಆಗ್ಬೇಕಾಗಿದ್ದು ನನ್ನ ಮದ್ವೆ ನಿಲ್ಲಿಸ್ತೆ. ಈ ಸಲ ಯಾಕೆ ಮದ್ವೆ ನಿಲ್ಲಿಸ್ತಿಲ್ಲ? ಕರಿಮಣಿ ಪ್ರತಿ ಸಂಜೆ 6 ಗಂಟೆಗೆ. ಹಲೋ, ಸ್ಟೇಷನ್ ಇಂದ ಮಾತಾಡ್ತಿರೋದು. ನಿಮ್ ಹುಡುಗ ವಿಕಾಸನ್ನ ಅರೆಸ್ಟ್ ಮಾಡಿದೀವಿ. ಆ ಹುಡುಗಿ ಬೇರೆ FIR ಕೂಡ ಮಾಡಿದಾಳೆ. ಕಾಪಿ ಕೂಡ ನಿಮಗೆ ಕಳಿಸಿದೀನಿ, ನೋಡ್ಕೊಳ್ಳಿ. ನಿಮ್ ಹುಡುಗನ್ ಮರ್ಯಾದೆ ಉಳಿಸ್ಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಕಳಿಸ್ಕೊಡಿ ನಮಗೆ. ಫೋನ್ ನಲ್ಲಿ ಲಿಂಕ್ ಕಳಿಸ್ತೀನಿ ನೋಡಿ. ದುಡ್ಡು ಕಳಿಸೋ ಅವಶ್ಯಕತೆ ಏನೂ ಇಲ್ಲ. ನಿಮ್ ವಿಕಾಸ ನಮ್ ಜೊತೆಗೆ ಇದ್ದಾನೆ. ಬಾರಪಲ್ಲಿ ಬಾಬಾ. ವಿಕಾಸ ನಿನ್ನ ಏನ್ ಮಾಡ್ತಾ ಇದ್ರ? ಒಡೆ ಅವಶ್ಯಕತೆ ಇಲ್ಲ. ಅವನೊಬ್ಬ ಅಮಾಯಕ. ಕೆಲವು ಪೊಲೀಸ್, CBI ಅಥವಾ ಕಸ್ಟಮ್ಸ್ ಅಧಿಕಾರಿಗಳ ಹೆಸರಲ್ಲಿ ಯಾವ್ದಾದ್ರು ಬೆದರಿಕೆ ಕರೆಗಳು ಬಂದ್ರೆ ಎದುರುವಂತ ಅವಶ್ಯಕತೆ ಇಲ್ಲ. ಈ ಸೈಬರ್ ಅಪರಾಧಿಗಳು ಇದಾರಲ್ಲ, ನಿಮ್ಮನ್ನ ಎದುರಿಸೋದಿಕ್ಕೆ ಡಿಜಿಟಲ್ ಬಂಧನವನ್ನು ಸಹ ಬಳಸಕ್ ಹಿಂಜರಿಯಲ್ಲ. ಈ ನಂಬರ್ಗೆ ಫೋನ್ ಮಾಡಿ 1930-1930 ಕಾಲ್ ಮಾಡಿ. ಹಾಗೆ ಈ ಕೆಳಗಡೆ ಕಾಣಿಸ್ತಿರೋ ವೆಬ್ಸೈಟ್ ಅಲ್ಲಿ ನಿಮ್ಮ ದೂರುಗಳನ್ನ ದಾಖಲಿಸಿ. ಅಮ್ಮ ನಮ್ಮನ್ನ ಮಿಸ್ ಮಾಡ್ತಿರ್ಬೋದಲ್ವಾ? New GT line, Taigun and Vertus. Volkswagen. ಮಲಬದ್ಧತೆ ಕಾಯಿಲೆ ಹೊತ್ತು ತರಬಹುದು. ಅದಕ್ಕೆ ಅದರ ಬೀಗ ತೆರೀರಿ. ಪ್ರತಿ ರಾತ್ರಿ ಸಾಫ್ಟ್ವ್ಯಾಕ್ ನೊಂದಿಗೆ 100% ಆಯುರ್ವೇದಿಕ್ ಹೈ ಫೈಬರ್ ಫಾರ್ಮುಲಾ ಸಾಫ್ಟ್ವ್ಯಾಕ್. ಹಗುರಾಗಿ ಆರಾಮವಾಗಿ ಜೀವಿಸಿರಿ. ಪ್ರಾರ್ಥನೆ ಕಾಣಿಸೋಲ್ಲ, ಆದ್ರೆ ಅದರ ಪ್ರಭಾವ ದೂರದವರೆಗೆ ತಲುಪುತ್ತೆ. ಝೆಡ್ ಬ್ಲ್ಯಾಕ್ 3-in-1 ಪ್ರೀಮಿಯಂ ಅಗರಬತ್ತಿ. ಪ್ರಾರ್ಥನೆ ಖಂಡಿತ ತಲುಪುತ್ತೆ. ಡ್ಯಾಡಿ, ಇದು ನಾರ್ಮಲ್ ಪಂಚೆ ಅಲ್ಲ, ಉದಯಂ ಪಿಕ್ಸೆಲ್ ಡಬಲ್ ಸ್ಟೈಲ್ ಪಂಚೆ. ಒಂದೇ ಪಂಚೆಯಲ್ಲಿ 2 ಡಿಸೈನ್ಸ್. ಹೀಗೆ ಹಾಗೆ ಬದಲಾಯಿಸಿ ಕಟ್ಕೋಬಹುದು. ಒಂದೇ ಪಂಚೆಯಲ್ಲಿ 2 ಡಿಸೈನ್ಸ್. ಉದಯಂ ಪಿಕ್ಸೆಲ್ ಡಬಲ್ ಸೈಡ್ ಧೋತೀಸ್ ವಿತ್ ಮ್ಯಾಚಿಂಗ್ ಶರ್ಟ್ಸ್. ಪ್ರಾಣ ಹೋದ್ರೂ ಪಲ್ಸ್ ಬಿಟ್ಟು ಕೊಡೋಲ್ಲ. ವಿರಾಮದ ನಂತರ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶೋಭಾ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ನಮಸ್ಕಾರ. ನಮಸ್ತೆ. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದೀವಿ ಶೋಭಾ ಅವರೇ. ನಿಮ್ ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮ್ ಹುಡುಗಿಗೆ PCOD ಅಂತ ಹೇಳ್ತಾರ್ರಿ. ಸೆಕೆಂಡರಿ ಮಂತ್ ಐತಿ, ಚರ್ಮ ದಪ್ಪ ಐತಿ ಅಂತಾರ. ಹಾ, ಅದೇ ಈಗ ಅವ್ರ ವಯಸ್ಸೆಷ್ಟು ಅವ್ರದ್ದು ಹುಡುಗಿದು? ವಯಸ್ಸು 30 ಐತ್ರಿ. ಓಕೆ. ಏನ್ ತೊಂದರೆ ಆಗ್ತಿದೆ ಅವ್ರಿಗೆ? ಏನಾದ್ರು ಹೆಚ್ಚು ರಕ್ತಸ್ರಾವ ಆಗುತ್ತಾ ತಿಂಗಳು? ಅವ್ರಿಗೆ 2 ತಿಂಗಳಿಗೊಮ್ಮೆ 2.5 ತಿಂಗಳಿಗೊಮ್ಮೆ ಡೇಟ್ ಬರ್ತೈತ್ರಿ. ಹಾ. ಬಂತಂದ್ರೆ ಹೊಟ್ಟೆ ನೋವು ಏನು ನೋಸತ್ ನೀವು ಆ ನಮೂನಿ ಹೊಟ್ಟೆ ನೋಸ್ತತ್ರಿ. ಅದೆಲ್ಲ ಕಿಲ್ಲರ್ ಕೊಡಿಸಿದಾಗ ಕಡಿಮೆ ಆಕತ್ರಿ. ಮಕ್ಕಳಿದಾರಮ್ಮ ಅವ್ರಿಗೆ? ಮತ್ರಿ ಸ್ರಾವ ಆಗಾಕತ್ತಂದ್ರೆ ನಿಂದ್ರದೇ ಇಲ್ರಿ ಅದು. ಅದೇಮ ಯೂಶಲಿ ಒಂದು ಒಳಪದ್ರದ ಒಂದು ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತ ಮಾಡ್ತೀವಿ. ಅದು ನಿಮ್ಮ ತೋರಿಸಿರೋ ಡಾಕ್ಟರ್ ಹತ್ರ ನೀವೇನಾದ್ರೂ ಅವ್ರು ಹೇಳಿದ್ರೆ, ಸಜೆಸ್ಟ್ ಮಾಡಿದ್ರೆ ಅದೊಂದು ಮಾಡಿಸಿ. ಯೂಶಲಿ ಅದು ಮಾಡಿಸೋದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಥರ ಏನಾದ್ರು ಇದೆಯಾ ಅಂತ. ಈಗ ಈ ಕಾರ್ಯಕ್ರಮ ಕೇಳಿದ್ಮೇಲೆ ಇರಲೇಬೇಕು ಅನ್ನೋಂಥ ಭಯ ಬೇಡ, ಬಟ್ ಅದು ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಸೊ ಒಮ್ಮೆ ನೀವು ಬಂದ್ರೆ, ಬೇಕಾದ್ರೆ ಆಸ್ಪತ್ರೆಗೆ ಬಂದ್ರೆ ನಾವು ನೋಡಿ ಟೆಸ್ಟ್ ಮಾಡಿ ಹೇಳ್ತೇವೆ ಇದು ಏನಾನ ತಿರ್ಗೋ ತರ ಇದೆಯಾ, ಆ ತರ ಎಲ್ಲ ಇದೆಯಾ. ಮೈ ಮೇಲೂ ಬಾಳ್ ಹೋಗೈತ್ರಿ, ಡೇಟು ಸರಿ ಇಲ್ರಿ, ಹೊಟ್ಟೆ ನೋವು ಬಾಳ್ ಬರ್ತೈತ್ರಿ. ಹೌದು, ಇದೆಲ್ಲ ಈ ರೀತಿಯಾದ ಹಲವಾರು ರೀತಿಯಾದ ಸಿಂಪ್ಟಮ್ಸ್ ಗಳು ಇರ್ತವೆ. ಸೊ ಅದು ಒಮ್ಮೆ ನೀವು ಬಂದು ಸ್ಕ್ಯಾನಿಂಗ್ ಎಲ್ಲ ನೋಡಿ ನಾವು ಬಯಾಪ್ಸಿ ಏನಾನ ಬೇಕಿತ್ತಾ ಅಂತ ಹೇಳಿ, ಬೇಕಿತ್ತು ಅಂದ್ರೆ ಮಾಡಿ ನಾವು ಕನ್ಫರ್ಮ್ ಮಾಡಿ ಹೇಳ್ತೀವಿ. ಹಾಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸರ್ಜರಿ ಯಾವ ರೀತಿ ಆಗಿರುತ್ತೆ, ಅದರ ಪ್ರೊಸೀಜರ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈಗ ಯೂಶಲಿ ಮುಂಚಿನ ಇದರಲ್ಲಿ ಬರೀ ಒಂದು ಯೂಟ್ರಸ್ ತೆಗೆದ್ಬಿಡ್ಬೇಕು ಇಷ್ಟೇ ಇರ್ತಿತ್ತು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈಗ ಮೊದಲನೇ ಸ್ಟೇಜ್ ಅಂತ ಹೇಳಿದ್ರೆ ಅದು ಗರ್ಭಕೋಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ.
ಎರಡನೇ ಸ್ಟೇಜಲ್ಲಿ ಗರ್ಭಕೋಶದ ಕೊರಳು ಸರ್ವಿಕ್ಸ್ಗೆ ಹೋಗುತ್ತೆ. ನೆಕ್ಸ್ಟ್ 3ನೇ ಸ್ಟೇಜ್ ಆಯಿತು ಅಂತ ಹೇಳಿದ್ರೆ ಅಕ್ಕಪಕ್ಕದ ಸ್ಟ್ರಕ್ಚರ್ಸ್ ಯೂಶಲಿ ಲಿಂಫ್ ನೋಡ್ಸ್ಗೆ ಹೋಗುತ್ತೆ. ಸೊ ಹೆಚ್ಚಾಗಿ ನಾವು ತುಂಬಾ ಮುಖ್ಯವಾದ ಏನಂದ್ರೆ ಗರ್ಭಕೋಶ ತೆಗೆಯೋದಷ್ಟೇ ಒಂದು ಸರ್ಜರಿ ಅಲ್ಲ, ಅದರ ಜೊತೆಗೆ ನಾವು ಪಕ್ಕ ಇರೋ ಲಿಂಫ್ ನೋಡ್ಸ್ನು ತೆಗಿಬೇಕು. ಸೊ ಕನ್ವೆನ್ಷನಲಿ ಅಂದ್ರೆ ಇಲ್ಲಿ ತನಕ ಮಾಡ್ಕೊಂಡ್ ಬರ್ತಿದ್ದು ಏನು ಅಂತ ಹೇಳಿದ್ರೆ ನಾವು ಕುಯ್ದು ಯೂಟ್ರಸ್ನ 2 ಅಂಡಾಶಯಗಳನ್ನ ಟ್ಯೂಬ್ಸ್ನ ಎಲ್ಲಾನು ತೆಗೆದು ಲಿಂಫ್ ನೋಡ್ಸ್ನೆಲ್ಲ ಕೂಡಿ ತೆಗೆದ್ರೆ ಅದೊಂದು ಸಂಪೂರ್ಣವಾದ ಚಿಕಿತ್ಸೆ ಆಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಓಪನ್ ಸರ್ಜರಿ ಅಲ್ಲದೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದ್ರೆ ಉದರದರ್ಶಕ ಶಸ್ತ್ರಚಿಕಿತ್ಸೆ, ಅದು ಲ್ಯಾಪ್ರೋಸ್ಕೋಪಿ ಇರಬಹುದು ಅಥವಾ ರೊಬೋಟಿಕ್ ಸರ್ಜರಿ ಇರಬಹುದು, ಎರಡರಲ್ಲೂ ಕೂಡ ಮಾಡಬಹುದು. ಸೊ ಇದೇ ಸರ್ಜರಿನ ತುಂಬಾ ಎಫೆಕ್ಟಿವ್ ಆಗಿ ಬಹಳ ಒಂದು ಉಪಯುಕ್ತವಾದ ಈಗ ನಮ್ಮಲ್ಲಿ ಸಾಧನಗಳಿದಾವೆ. ಸೊ ಅದರಿಂದ ನಾವು ಸೇಮ್ ಯೂಟ್ರಸ್ ರಿಮೂವ್ ಮಾಡಿ, ಟ್ಯೂಬ್ಸ್ ಓವರೀಸ್ ಎಲ್ಲ ರಿಮೂವ್ ಮಾಡಿ, ಲಿಂಫ್ ನೋಡ್ಸ್ ಎಲ್ಲ ತೆಗೆದು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ಸೆಂಟಿನಲ್ ನೋಡ್ ಅಂತ ಹೇಳ್ತೀವಿ, ಒಂದು ಡೈ ಇಂಜೆಕ್ಟ್ ಮಾಡಿ ಅದು ಎಲ್ಲಿಗೆ ಹೋಗಿದೆ ಅದನ್ನ ಮಾತ್ರ ತೆಗೆದು ಅದನ್ನ ಇಮಿಡಿಯೇಟ್ಲಿ ನಾವು ಫ್ರೋಸನ್ ಸೆಕ್ಷನ್ ಅಂತ ಹೇಳಿ ಟೆಸ್ಟಿಂಗ್ ಕಳಿಸಿ ಅದು ನೆಗೆಟಿವ್ ಬಂತು ಅಂತ ಹೇಳಿದ್ರೆ ಸಾಕಾಗ್ತದೆ, ಅದು ಒಂದನ್ನು ತೆಗೆದ್ರೆ ಸಾಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಮಾಡಬೇಕಿತ್ತು ಅಂದ್ರೆ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ. ಈಗೆಲ್ಲ ತುಂಬಾ ಅಡ್ವಾನ್ಸ್ಡ್ ಇದಾವೆ. ಜಸ್ಟ್ ಮುಂಚಿನ ಕಾಲದಲ್ಲಿ ಅದನ್ನೇ ಹೇಳಿದ್ ನಾನು, ಗೈನಕಾಲಜಿಕಲ್ ಆಂಕಾಲಜಿಸ್ಟ್ ಅಂದ್ರೆ ನಾವು ಈ ತರದ ಒಂದು ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ಗಳು, ಅಡ್ವಾನ್ಸ್ಡ್ ಥೆರಪೀಸ್ಗಳಲ್ಲಿ ಒಂದು ಪರಿಣತಿ ಹೊಂದಿರ್ತೀವಿ. ಸೊ ಇದು ಸರ್ಜರೀಸ್ ಅಂದ್ರೆ ಯೂಶಲಿ ಹೀಗಿರುತ್ತೆ. ಎಷ್ಟೊಂದ್ಸಲ ನಾವು ಸ್ವಲ್ಪ ಅಡ್ವಾನ್ಸ್ಡ್ ಇದ್ರೂ ಕೂಡ ಸ್ಟೇಜು ನಾವು ಆಗ್ಲೂ ಕೂಡ ಸರ್ಜರಿ ಮಾಡಿ ಸಂಪೂರ್ಣವಾಗಿ ತೆಗಿಬಹುದಂತಹ ಒಂದು ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಸುವರ್ಣ ನ್ಯೂಸ್ನಲ್ಲಿ ಕನ್ನೇರಿ ಮಠದ ಶ್ರೀಗಳು. ಈ ದೇಶದಲ್ಲಿ ಕೃಷಿ ಮೇಲೆ ಡಿಪೆಂಡೆಂಟ್ ಆಗಿರೋ ಇಂಡಸ್ಟ್ರಿಯಲಿಸ್ಟ್ ಯಾವತ್ತೂ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಸುದ್ದಿ ಕೇಳೋದಿಲ್ಲ. ದಿನ ಬೆಳಗಾದ್ರೆ ರೈತ ಆತ್ಮಹತ್ಯೆ ಮಾಡಿಕೊಂಡ. 1% ಜನರ ಕೈಯಲ್ಲಿ 57% ಭೂಮಿ ಇದೆ. ಧಾರ್ಮಿಕ ಕಾರಣಕ್ಕೆ, ಕೋಮುವಾದದ ಕಾರಣಕ್ಕೆ ಗೋವು ಅಂತೀರಿ ಅಂತ. ಹಾಗಾದ್ರೆ ಯಾರಾದ್ರೂ ಹಂದಿ ಮೇಲೆ ಪೇಟೆಂಟ್ ತಗೊಂಡ್ರ? ಕಾವಿ ತೊಟ್ಕೊಂಡಿದ್ದೀರಿ, ದೇವರು ದಿಂಡ್ರು ಅನ್ಕೊಂಡ್ಬಿಟ್ಟು ಕೃಷಿ ಹೇಳ್ಕೊಡ್ತೀನಿ, ಜೀವನ ಮಾಡೋದು ಹೇಳ್ಕೊಡ್ತೀನಿ ಅಂದ್ರೆ ಹೆಂಗಿದೆ? ಋಷಿಗಳಿಗೆ ಕೃಷಿ ಮುಖ್ಯ ವ್ಯವಸಾಯ ಇತ್ತು. ಮತ್ತು ಗುರುಗಳು ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮೀಸಲಾತಿಗಾಗಿ ಹೋರಾಟ ಮಾಡೋದು, ನಮ್ಮೂರಿಗೆ ಟಿಕೆಟ್ ಕೊಡಿ ಅಂತ ಹೇಳೋದು, ಅದೆಲ್ಲ ಯಾರು ಮಾಡೋದು? ಈ ಬೀದಿ ಮೇಲೆ ಇಳಿಯೋದು ಸ್ವಾಮಿಗಳ ಕೆಲಸ ಅಲ್ಲ. ಕಿಂಗ್ ಮೇಕರ್ ಆಗಿರ್ಬೇಕೇ ಹೊರತು ಕಿಂಗ್ ಆಗಬಾರ್ದು ಯಾವಾಗ. ಹಂಗಿದ್ರೆ ಮಠಗಳ ಜವಾಬ್ದಾರಿ ಏನು ಈ ಸಮಾಜದಲ್ಲಿ? ನಾವೆಲ್ಲ ಕಳ್ಳರನ್ನ ಕರ್ಕೊಂಡು ಬಂದು ಸತ್ಕಾರ ಮಾಡ್ತೀವಲ್ಲ. ನ್ಯೂಸ್ ಅವರ್ ಸ್ಪೆಷಲ್ ಇಂದು ರಾತ್ರಿ 8:30ಕ್ಕೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ನೀವು ಗಿರ್ವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ. ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ. ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ EMI ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು. ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 ಟರ್ಬೋ ಸ್ಟೀಲ್ LRF ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ LPS TMT ಬಾರ್. ಇದು ನಿಮ್ಮ ಮನೆಯ ದೃಢತೆಯ ವಿಚಾರ. ಸ್ವಲ್ಪ ಯೋಚನೆ ಮಾಡಿ. ಜಿಯೋ ಬಿಪಿಯಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಫ್ಯೂಲ್ಸ್ ಎಕ್ಸ್ಟ್ರಾ ಕಾಸ್ಟ್ ಇಲ್ಲದೆ ನನ್ಗಾಗಿ ಮಾತ್ರ. ಪಂಕಜ್ ಸರ್, ಎಲ್ಲರಿಗೂ ಮೇಕಪ್. ಬನ್ನಿ ಸರ್. ಸಾದಾ ಪೆಟ್ರೋಲ್ ಬ್ರೋ. ಸಾದಾ ಪೆಟ್ರೋಲ್ ಬರೀ ಸುಪೀರಿಯರ್ ಕ್ವಾಲಿಟಿ ಪೆಟ್ರೋಲ್, ಎಕ್ಸ್ಟ್ರಾ ಕಾಸ್ಟ್ ಇಲ್ಲದೆ. ಗುರುತು ಹಿಡಿದ್ರು ಅನ್ಸುತ್ತೆ. ಓಯ್ ಡೀಸೆಲ್ ಸಾದಾ. ಇಲ್ಲಿರುವ ಡೀಸೆಲ್ ಬರೀ ಸಖತ್ ಕ್ವಾಲಿಟಿ ಅದ್ದು. ಇದು ನೀಡುತ್ತೆ 4.3 ವರೆಗೆ ಹೆಚ್ಚು ಮೈಲೇಜ್. ಓ ಅಣ್ಣ, ಪೆಟ್ರೋಲ್ ಸಾದಾ. ಇಲ್ಲಿ ಪೆಟ್ರೋಲ್ ಬರೀ ಸುಪೀರಿಯರ್ ಕ್ವಾಲಿಟಿ ಅದ್ದು, ಯಾವುದೇ ಎಕ್ಸ್ಟ್ರಾ ಕಾಸ್ಟ್ ಇಲ್ಲದೆ. ಬರೀ ನನ್ಗಾಗಿ ಅಲ್ವಾ ಪಂಕಜ್ ಸರ್? ಅಲ್ಲ ಸರ್, ಹೇಳಿದ್ನಲ್ಲ, ಜಿಯೋ ಬಿಪಿಯಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಫ್ಯೂಲ್ಸ್ ಈಗ ಎಲ್ರಿಗೂ ಎಕ್ಸ್ಟ್ರಾ ಕಾಸ್ಟ್ ಇಲ್ಲದೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ಕ್ರಾಶ್ ಕೋರ್ಸ್ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಪ್ರಾಣ ಹೋದ್ರೂ ಪಲ್ಸ್ ಬಿಟ್ಟು ಕೊಡೋಲ್ಲ. ಡ್ಯಾಡಿ, ಇದು ನಾರ್ಮಲ್ ಪಂಚೆ ಅಲ್ಲ, ಉದಯಂ ಪಿಕ್ಸೆಲ್ ಡಬಲ್ ಸ್ಟೈಲ್ ಪಂಚೆ. ಒಂದೇ ಪಂಚೆಯಲ್ಲಿ 2 ಡಿಸೈನ್ಸ್, ಹೀಗೆ ಹಾಗೆ ಬದಲಾಯಿಸಿ ಕಟ್ಕೋಬಹುದು. ಒಂದೇ ಪಂಚೆಯಲ್ಲಿ 2 ಡಿಸೈನ್ಸ್. ಉದಯಂ ಪಿಕ್ಸೆಲ್ ಡಬಲ್ ಸೈಡ್ ಧೋತೀಸ್ ವಿತ್ ಮ್ಯಾಚಿಂಗ್ ಶರ್ಟ್ಸ್.
ವಿರಾಮದ ನಂತರ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶರ್ಮಿಳಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶರ್ಮಿಳಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್ ನಾನು 47 ಇಯರ್ಸ್ ಸರ್. ಓಕೆ. ಲಾಸ್ಟ್ ಫೆಬ್ರವರಿಯಲ್ಲಿ ಪೀರಿಯಡ್ಸ್ ಆಗಿದ್ದು, ಮತ್ತೆ 1 ಇಯರ್ ಆಯ್ತು, ಈಗ ಫೆಬ್ರವರಿ ಪೀರಿಯಡ್ಸ್ ಬಂದಿದೆ. ಹಾ, ಯೂಶಲಿ ಈಗ ಒಂದ್ಸಲ ಮೊಟ್ಟು ನಿಂತ ಮೇಲೆ 1 ಇಯರ್ ಗ್ಯಾಪ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಮೆನೋಪಾಸ್ ಅಂತ ಹೇಳ್ತೀವಿ. ಕೆಲವರಿಗೆ ಈಗ ನಿಲ್ಲೋ ಟೈಮಲ್ಲಿ ಸಮ್ಟೈಮ್ಸ್ 3 months ಗ್ಯಾಪ್ ಅಲ್ಲಿ ಆಗುತ್ತೆ, 4 months ಆಗುತ್ತೆ, 6 months, ಈ ತರ ಆಗಿ ನಿಲ್ಲುತ್ತೆ ಸಹಜವಾಗಿ. ಅಂಡ್ 1 ಇಯರ್ ಆದ ನಂತರ ನಾವು ಅದನ್ನ ಮೆನೋಪಾಸ್ ಅಂತೀವಿ. ಇವಾಗ ನಿಮ್ ಮೆನೋಪಾಸ್ ಆಗಿದೆ ಮತ್ತೆ ಬ್ಲೀಡಿಂಗ್ ಆಗ್ತಿದೆ ಅಂದ್ರೆ ಒಮ್ಮೆ ತೋರಿಸೋದು ಸೂಕ್ತ, ಒಮ್ಮೆ ಬಂದು ಕಾಣಿ, ಬಿಕಾಸ್ ಅದು ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಏನು ಅಂತೆಲ್ಲ ಹೇಳಿ ನೋಡ್ಬೇಕಾಗ್ತದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್, ನೀವು ಸರ್ಜರಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸರ್ಜರಿ ಆದ್ಮೇಲೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅವಶ್ಯಕತೆ ಬೀಳುತ್ತಾ? ಯೂಶಲಿ ನಾನು ಹೇಳಿದ ಹಾಗೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಜನರಲಿ ಬೇಕಾಗಲ್ಲ. ಬಟ್ ಕೆಲವೊಮ್ಮೆ ಲಿಂಫ್ ನೋಡ್ಸ್ಗೆ ನಾನು ಹೋಗಿತ್ತು, ಬೇರೆ ಸ್ಟ್ರಕ್ಚರ್ಸ್ ಹೋಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಕ್ಯಾನ್ಸರ್ ಅಲ್ಲಿಂದ ಸ್ವಲ್ಪ ಸ್ಪ್ರೆಡ್ ಹರಡಿತ್ತು ಅಂತ ಹೇಳಿದ್ರೆ, ಆಗ ಅಡಿಷನಲ್ ರೇಡಿಯೇಷನ್ ಕೊಟ್ಟು ಕೂಡ ಬೇಕಾಗಬಹುದು. ಅಂಡ್ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಭಯ ಪಡುವಂಥದ್ದಲ್ಲ. ಈಗ ಸಾಮಾನ್ಯ ಭಾಷೆಯಲ್ಲಿ ಅದನ್ನು ಕರೆಂಟ್ ಕೊಡೋದು ಅಂತಾರೆ, ಅದೇನು ಕರೆಂಟ್ ಕೊಡೋದಲ್ಲ, ಜಸ್ಟ್ ಕ್ಷಕಿರಣಗಳು ತರ, ಅದು ಕಿರಣಗಳಷ್ಟೇ. ಅದು ಆ ಜಾಗದಲ್ಲಿ ನಾವು ಕೊಡ್ತೀವಿ ಅಷ್ಟೇ. ಒಂದು 10-15 minutes ಪ್ರೊಸೀಜರ್, ಎವ್ರಿ ಡೇ ಅದು ತಗೋಬೇಕಾಗುತ್ತೆ, ಇಷ್ಟು ಸೈಕಲ್ಸ್ ಅಂತ. ಕೀಮೋಥೆರಪಿ ತುಂಬಾ ರೇರು, ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇದೆ, ಹೈ ಗ್ರೇಡ್ ಅಂತ ಇರ್ತವೆ. ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಬಯಾಪ್ಸಿನಲ್ಲಿ ಇವಾಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಾಲಿಕ್ಯುಲರ್ ಟೆಸ್ಟಿಂಗ್ ಅಂತ ಮಾಡ್ತೀವಿ, ಜೆನೆಟಿಕ್ ಟೆಸ್ಟಿಂಗ್ ಅಂತ. ಅದೆಲ್ಲ ಮಾಡಿ ಅದರ ಬೇಸಿಸ್ ಮೇಲೆ ಅವಶ್ಯಕತೆ ಇತ್ತು ಅಂದ್ರೆ ಕೀಮೋಥೆರಪಿ ಕೊಡ್ತೀವಿ. ಕೀಮೋಥೆರಪಿ ಯೂಶಲಿ ಜನರಲಿ ಪೇನ್ಫುಲ್ ಅಂತೆಲ್ಲ ಹೇಳ್ತಾರೆ, ಆ ಥರ ಎಲ್ಲ ಪೇನ್ಫುಲ್ ಎಲ್ಲ ಏನಿಲ್ಲ, ಜಸ್ಟ್ ಅನ್ ಇಂಜೆಕ್ಷನ್, ಆಂಟಿಬಯೋಟಿಕ್ಸ್ ತರ, ಅದು ಒಂದು ಇಂಜೆಕ್ಷನ್. ಅದ್ರ ಬಗ್ಗೆ ಯಾವುದೇ ರೀತಿಯಾದ ತಪ್ಪು ಕಲ್ಪನೆಗಳು ಬೇಡ. ಸೊ ಅವಶ್ಯಕತೆ ಇದ್ರೆ ಕೊಡ್ತೀವಿ, ಬಟ್ ಹೆಚ್ಚಾಗಿ ಬೇಕಾಗಲ್ಲ. ಓಕೆ ಡಾಕ್ಟರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಗ್ಗೆ ಇಷ್ಟೊತ್ತು ಸಹ ಮಾತಾಡಿದ್ವಿ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಈ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಬೋದಾ, ಪ್ರಿವೆಂಟ್ ಮಾಡ್ಬೋದಾ ಇದನ್ನ ಅಂತ? ತುಂಬಾ ಇಂಪಾರ್ಟೆಂಟ್. ನಾವು ಮೊದಲನೇದಾಗಿ ಹೇಳಿದೇನು ಅಂದ್ರೆ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್. ಸೊ ಫುಡ್ ಅಲ್ಲಿ ದಯವಿಟ್ಟು ಜಂಕ್ ಫುಡ್ ಇರ್ಬೋದು, ತುಂಬಾ ಆಯಿಲಿ ಫುಡ್ಸು, ರೆಡ್ ಮೀಟ್ ಇರ್ಬೋದು, ಇದೆಲ್ಲ ದಯವಿಟ್ಟು ಕಟ್ ಮಾಡಿ, ಅಂದ್ರೆ ಸ್ವಲ್ಪ ಕಡಿತ ಆಗಬೇಕು. ನೆಕ್ಸ್ಟ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಸೊ ಒಬೇಸಿಟಿನ ಪ್ರಿವೆಂಟ್ ಮಾಡೋಕೆ ಏನೇನು ಮಾಡಬೇಕು ಅದು ಮಾಡಬೇಕು. ಶುಗರ್ ಇತ್ತು, ಡಯಾಬಿಟಿಸ್ ಇತ್ತು ಅಂದ್ರೆ ಪ್ಲೀಸ್ ಕೀಪ್ ಇಟ್ ಅಂಡರ್ ಚೆಕ್.